ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 1:4 ಡಿಮ್ಯಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ 1:4 ಹೆಸರೇ ಹೇಳೋ ಹಾಗೆ, ಸೊ 1 ಇನ್ಪುಟ್ ಇರುತ್ತೆ ಮತ್ತು 4 ಔಟ್ಪುಟ್ಗಳು ಇರ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವೇನು ಮಾಡೋಣ, ಮೊದಲಿಗೆ ಬ್ಲಾಕ್ ಡಯಾಗ್ರಾಮ್ನ ಬರೆಯೋಣ. ನೆಕ್ಸ್ಟ್ ಟ್ರುತ್ ಟೇಬಲ್ನ ಬರೆಯೋಣ. ನೆಕ್ಸ್ಟ್ ಲಾಜಿಕ್ ಈಕ್ವೇಷನ್ನ ಬರೆಯೋಣ. ನೆಕ್ಸ್ಟ್ ಸರ್ಕ್ಯೂಟ್ನ ಬಿಡಿಸ್ತಾ ಹೋಗೋಣ. ಆ ಲಾಜಿಕ್ ಈಕ್ವೇಷನ್ಸ್ನ ಯೂಸ್ ಮಾಡಿಕೊಂಡು ಸರ್ಕ್ಯೂಟ್ನ ಬಿಡಿಸೋಣ. ಸೊ ಸ್ಟಾರ್ಟಿಂಗ್ ಏನಂತ ಹೇಳಿದೆ, 1 ಇನ್ಪುಟ್ ಇರುತ್ತೆ, 4 ಔಟ್ಪುಟ್ ಇರುತ್ತೆ. ಸೊ 1 ಇನ್ಪುಟ್ ಮತ್ತು 4 ಔಟ್ಪುಟ್ಗಳು ಇರ್ತಾ ಹೋಗುತ್ತೆ. ಸೊ ಈಗ ನಾನು ಮೊದಲನೇ ಇನ್ಪುಟ್ ಐ ಅಂತ ಕೊಡ್ತೀನಿ. ಸೊ ಔಟ್ಪುಟ್ಗಳನ್ನ Y0, Y1, Y2, Y3 ಅಂತ ಕೊಡ್ತೀನಿ. ಸೊ ನಾನು ಒಂದು ಇನ್ಪುಟ್ಟನ್ನು ಕೊಟ್ಟಾಗ ಯಾವ ಔಟ್ಪುಟ್ ಬರಬೇಕು ಅನ್ನೋದನ್ನು ನಾನು ಹೇಗೆ ನೋಡ್ತಾ ಹೋಗ್ತೀನಿ ಅಂತ ಅಂದರೆ, ಎನೇಬಲ್ನ ಮಾಡ್ತಾ ಹೋಗ್ತೀನಿ. ಎನೇಬಲ್ ಅಂತ ಅಂದರೆ ನಾನು ಕೊಡ್ತಿರುವಂತಹ ಇನ್ಪುಟ್ ಅದು ಹೋಗ್ತಾ ಇದೆಯೋ ಇಲ್ವೋ ಅಂತ. ಸೊ ಎನೇಬಲ್ಗೆ ನಾನು 1 ಕೊಟ್ಟರೆ ಹೈಯರ್ ಸಿಗ್ನಲ್ ಅದು ಟ್ರಾನ್ಸ್ಮಿಟ್ ಆಗುತ್ತೆ. ಅದೇ ಎನೇಬಲ್ಗೆ 0 ಕೊಟ್ಟರೆ ಲೋಯರ್ ಸಿಗ್ನಲ್ ಟ್ರಾನ್ಸ್ಮಿಟ್ ಆಗ್ತಾ ಹೋಗಲ್ಲ. ಸೊ ನಮ್ಮ ಔಟ್ಪುಟ್ನ ಯಾವ ಲೈನಲ್ಲಿ ಬರಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡೋದು. ಸೊ 1:4 ಡಿಮ್ಯಾಕ್ಸ್ ಇದ್ದರೆ 2 ಸೆಲೆಕ್ಟಿವ್ ಲೈನ್ಸ್ ಅಂತ ಬರುತ್ತೆ, S0, S1. ಈ 2 ಸೆಲೆಕ್ಟಿವ್ ಲೈನ್ಸು ನಮ್ಮ ಔಟ್ಪುಟ್ಗಳನ್ನು ಡಿಸೈಡ್ ಮಾಡ್ತಾ ಹೋಗುತ್ತೆ. ಸೊ ಇವಾಗ ಏನು ಮಾಡೋಣ, ಬ್ಲಾಕ್ ಡಯಾಗ್ರಾಮ್ ಆಯಿತು. ನೆಕ್ಸ್ಟ್ ಟ್ರುತ್ ಟೇಬಲ್ನ ಬರಿತಾ ಹೋಗೋಣ. ಸೊ ಇನ್ಪುಟ್ ಸೈಡಲ್ಲಿ ಮೊದಲನೇದು ಎನೇಬಲ್, ನೆಕ್ಸ್ಟ್ S1, ನೆಕ್ಸ್ಟ್ S0. ಸೊ ಇವೆಲ್ಲವೂ ಇನ್ಪುಟ್. ನೆಕ್ಸ್ಟ್ ಔಟ್ಪುಟ್ ಸೈಡ್ನ ನೋಡ್ತಾ ಹೋಗೋಣ. ಔಟ್ಪುಟ್ ಸೈಡಲ್ಲಿ ನನಗೆ ಟೋಟಲ್ ಎಷ್ಟಿರೋದು 4, Y0, Y1, Y2 ಮತ್ತು Y3 4. ಸೊ ಇಷ್ಟಕ್ಕೆ ನಾನು ಟ್ರುತ್ ಟೇಬಲ್ನ ಬರಿತಾ ಹೋಗ್ತೀನಿ. ಸೊ ಎನೇಬಲ್ ಏನಾದರೂ 0 ಆಗಿದರೆ ನೀವು ಯಾವುದೇ ಇನ್ಪುಟ್ಗಳನ್ನು S1 ಮತ್ತು S0ಗೆ ಕೊಟ್ಟರು ಕೂಡ ನಿಮಗೆ ಯಾವುದೇ ಔಟ್ಪುಟ್ಗಳು ಬರ್ತಾ ಹೋಗಲ್ಲ. ನೆಕ್ಸ್ಟ್ ಎನೇಬಲ್ನ ನಾನು ಪ್ರತಿಯೊಂದಕ್ಕೂ 1 ಮಾಡ್ತಾ ಹೋಗ್ತೀನಿ. ಸೊ ನನಗೆ ಮೇಜರಾಗಿ 2 ಇನ್ಪುಟ್ಗಳಿರೋದ್ರಿಂದ ಸೊ ಹೇಗೆ ಬರುತ್ತೆ ಸೀಕ್ವೆನ್ಸ್ 0 0 0 1 1 0 1 1. ಸೊ ಇವಾಗ ಏನಾಗುತ್ತೆ ಅಂತ ಅಂದರೆ, ನಾನೇನಾದರೂ S1 ಮತ್ತು S0ನ 0 0 ಕೊಟ್ಟರೆ Y1ಗೆ ನನಗೆ Y1 ಔಟ್ಪುಟ್ ಆಗಿ ಬರುತ್ತೆ. ಸೊ ಇನ್ನು ಉಳಿದಿದ್ದೆಲ್ಲ 0 ಅಂದರೆ ಹೈಯರ್ ಟ್ರಾನ್ಸ್ಮಿಷನ್ ಯಾವುದಕ್ಕಾಗುತ್ತೆ, Y0. ನೆಕ್ಸ್ಟ್ 0 1 ಕೊಟ್ಟರೆ ನನಗೆ Y1 ಔಟ್ಪುಟ್ ಆಗಿ ಬರುತ್ತೆ. 1 0 ಕೊಟ್ಟರೆ Y2 ನನಗೆ ಔಟ್ಪುಟ್ ಆಗಿ ಬರುತ್ತೆ. 1 1 ಏನಾದರೂ ಕೊಟ್ಟರೆ ನನಗೆ Y3 ಔಟ್ಪುಟ್ ಆಗಿ ಬರ್ತಾ ಹೋಗುತ್ತೆ. ಸೊ ಇವಾಗ ಏನು ಮಾಡಬೇಕು, ನಮ್ಮ ಇನ್ಪುಟ್ಗಳನ್ನು ನೋಡ್ತಾ ಹೋದಾಗ ಔಟ್ಪುಟ್ಗಳಿಗೆ ಈಕ್ವೇಷನ್ ಬರೀಬೇಕು. ಸೊ ಮೊದಲನೇ ಔಟ್ಪುಟ್ ಅದು Y0. ಸೊ Y0 ಎಲ್ಲಿ ಹೈ ಇದೆ ಅಂತ ನೋಡ್ತಾ ಹೋದರೆ ಇಲ್ಲಿ ಐ ಇದೆ, ಇಲ್ಲಿ ಐ ಇದೆ ಅಂತ. ಐ ಎಲ್ಲಿದೆ, ಇಲ್ಲಿದೆ. ಸೊ ಅದಕ್ಕೆ ಹೇಗೆ ಈಕ್ವೇಷನ್ನ ಬರಿಬೋದು, ವಿಚ್ ಈಸ್ ಈಕ್ವಲ್ ಟು ಎನೇಬಲ್ ಏನಿದೆ 1 ಇದೆ. ಸೊ ನೆಕ್ಸ್ಟ್ 0 0. ಸೊ S1 ಬಾರ್ S0 ಬಾರ್. ನೆಕ್ಸ್ಟ್ ಯಾವ ಇನ್ಪುಟ್ ಐ ಕೊಡ್ತೀನಿ. ಸೊ ನಾನು ಸೆಲೆಕ್ಟಿವ್ ಲೈನ್ಸನ್ನು ನಾನು ಮೇಜರಾಗಿ ತೊಗೊಂಡಿರೋದ್ರಿಂದ ಇನ್ಪುಟ್ ಎಲ್ಲದಕ್ಕೂ ಹೋಗುತ್ತೆ. ಸೊ ಇನ್ಪುಟ್ ಐ. ನೆಕ್ಸ್ಟ್ ಈಕ್ವೇಷನ್ Y1ಗೆ ಹೇಗೆ ಈಕ್ವೇಷನ್ನ ಬರಿತಾ ಹೋಗ್ತೀವಿ, ಎನೇಬಲ್ ಎಲ್ಲದಕ್ಕೂ 1 ಇದೆ. ಸೊ ನೆಕ್ಸ್ಟ್ 0 1 ಅಂತ ಅಂದರೆ S1 ಬಾರ್ S0. ನೆಕ್ಸ್ಟ್ ಐ. ನೆಕ್ಸ್ಟ್ Y2. ನೆಕ್ಸ್ಟು Y3ಗೆ ಬರಿಬೇಕು. ಸೊ Y2ಗೆ ನೋಡ್ತಾ ಹೋದಾಗ Y2ನಲ್ಲಿ ಎಲ್ಲಿದೆ, ಇಲ್ಲಿ 1 ಇದೆ ಅಂದರೆ ಹೈಯರ್ ಸಿಗ್ನಲ್. ಸೊ 1 0 1 0 ಅಂತ ಅಂದರೆ ಎನೇಬಲ್ S1 S0 ಬಾರ್ ಐ. ನೆಕ್ಸ್ಟ್ Y3ಗೆ ಹೇಗೆ ಬರೆಯೋದು, ಎನೇಬಲ್ S1 S0 ಐ. ಸೊ ನನಗೆ 4ಕ್ಕೂ ಕೂಡ ಲಾಜಿಕ್ ಈಕ್ವೇಷನ್ ಸಿಗ್ತಾ ಹೋಯಿತು. ಸೊ ಈ ಲಾಜಿಕ್ ಈಕ್ವೇಷನ್ನ ಇಟ್ಕೊಂಡು ನಾನು ಇಂಪ್ಲಿಮೆಂಟೇಷನ್ ಮಾಡ್ತಾ ಹೋಗ್ತೀನಿ. ಸೊ ಹೇಗೆ, ಸೊ S0 S1ಅನ್ನು ಮಾಡಬೇಕು. S1 1 ಸೆಕೆಂಡ್, ಟೆಕ್ನಿಕಲ್ ಗ್ಲಿಚ್ ಆಗ್ತಾಯಿದೆ, ಅದನ್ನು ಸರಿ ಮಾಡ್ತೀನಿ, ಒಂದೇ ಸೆಕೆಂಡ್. ಸೊ ಇಲ್ಲಿ ಬರೀತಾ, ಸೊ S1 ನೆಕ್ಸ್ಟ್ S0 ಸಾರಿ. ಸೊ ಇಲ್ಲೇ ಬರಿತಾ ಹೋಗೋಣ. ಲಾಜಿಕ್ ಈಕ್ವೇಷನ್ ಎಲ್ಲರಿಗೂ ಗೊತ್ತಾಗಿದೆ, ಬರ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ನಾನು ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಯಾಕೋ ವಿಡಿಯೋ ಸರಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಸಾರಿ. ಆದರೆ ಕಾನ್ಸೆಪ್ಟನ್ನು ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ.
ಸೊ ಇವಾಗ ನಾವು ಸರ್ಕ್ಯೂಟ್ ಡಯಾಗ್ರಾಮ್ನ ಬಿಡಿಸ್ಬೇಕು. ಹೇಗೆ ಬಿಡಿಸ್ತೀವಿ ಅಂತಂದರೆ ಫಸ್ಟ್ ನಮಗೆ S0 ಮತ್ತು S1 ಬೇಕು. ಸೊ S1 ಮತ್ತು S0. ಸೊ S1 ಬಾರ್ ಕೂಡ ಇದೆ, ಸೊ ನಾಟ್ ಗೇಟ್ನ ಹಾಕ್ತೀನಿ. ನೆಕ್ಸ್ಟ್ S0 ಬಾರ್ ಕೂಡ ಇದೆ, ಸೊ ನಾಟ್ ಗೇಟ್ನ ಹಾಕ್ತೀನಿ. ನೆಕ್ಸ್ಟ್ ಇನ್ನೊಂದು ಯಾವುದು, ಎನೇಬಲ್ ಪ್ರತಿಯೊಂದಕ್ಕೂ ಇರೋದ್ರಿಂದ ನಾನೇನು ಮಾಡ್ತೀನಿ, ಎನೇಬಲ್ನ ಇಲ್ಲಿಂದ ತಗೊಂಡು ಪ್ರತಿಯೊಂದಕ್ಕೂ ಕೂಡ ನಾನು ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇನ್ಪುಟ್ ಐ ಕೂಡ ಎಲ್ಲದಕ್ಕೂ ಇರೋದ್ರಿಂದ ಇನ್ಪುಟ್ ಐನ ನಾನು ಇಲ್ಲಿಂದ ತಗೊಂಡು ಎಲ್ಲದಕ್ಕೂ ಕೂಡ ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ಹೇಗೆ ಈಗ ನೋಡ್ತಾ ಹೋಗೋಣ. ಸೊ ನಮ್ಮ ಇನ್ಪುಟ್ಗಳಾದಮೇಲೆ ಔಟ್ಪುಟ್ಗಳಾಗಿ ಏನು ಬಂದಿದ್ದು Y0. ಸೊ Y0, Y1, Y2, Y3 ಪ್ರತಿಯೊಂದಕ್ಕೂ ಕೂಡ ನಾವು ಮಾಡ್ತಾ ಹೋಗ್ಬೇಕು. ಸೊ ಯಾವ ಗೇಟ್ನ ಯೂಸ್ ಮಾಡ್ತೀವಿ, ಆ್ಯಂಡ್ ಗೇಟ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಯಾಕಂತಂದರೆ ನಾವು ಮಾಡ್ತಿರುವಂಥದ್ದು ಡಾಟ್ ಪ್ರಾಡಕ್ಟ್ S1 ಬಾರ್ S0 ಬಾರ್ ಐ ಆ ಥರ. ಸೊ ಮೊದಲನೇದಕ್ಕೆ ಏನು ಬಂತು ಈಕ್ವೇಷನ್, Y0 ಈಸ್ ಈಕ್ವಲ್ ಟು S1 ಬಾರ್ S0 ಬಾರ್ ಐ ಅಂತ ಬಂತು. ಸೊ ಇದನ್ನು ಹೇಗೆ ಡಿಪಿಕ್ಟ್ ಮಾಡೋದು, ಸೊ ಫಸ್ಟ್ ಎನೇಬಲ್ನ ಕೊಡ್ತೀನಿ. ನೆಕ್ಸ್ಟ್ ಐ ಎರಡೂ ಕೂಡ ಮಾಮೂಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ S1 ಬಾರ್ ಅಂದರೆ 0. ನೆಕ್ಸ್ಟ್ S0 ಬಾರ್. ಸೊ ಮೊದಲನೇದಾಯಿತು. ಸೊ ಎರಡನೇದು Y1 ಈಸ್ ಈಕ್ವಲ್ ಟು S1 ಬಾರ್ S0 ಐ. ಸೊ ಇವಾಗ ಏನು ಮಾಡ್ತೀನಿ, ಫಸ್ಟ್ ಎನೇಬಲನ್ನು ಕೊಡ್ತೀನಿ, ನೆಕ್ಸ್ಟ್ ಐ ಕೊಡ್ತೀನಿ, ನೆಕ್ಸ್ಟ್ S1 ಬಾರ್ ಮತ್ತು S0. ನೆಕ್ಸ್ಟ್ ಮೂರನೇದು Y2 ಈಸ್ ಈಕ್ವಲ್ ಟು ಇಂಟು S1 S0 ಬಾರ್ ಐ. ಸೊ ಫಸ್ಟು ಎನೇಬಲ್ನ ಕೊಡಿ, ನೆಕ್ಸ್ಟ್ ಐ, ನೆಕ್ಸ್ಟ್ S1 ಕೊಡಬೇಕು, S1, ನೆಕ್ಸ್ಟ್ S0 ಬಾರ್. ನೆಕ್ಸ್ಟ್ ನಾಲ್ಕನೇದು ಲಾಸ್ಟ್ನೇದು. ಸೊ ಲಾಸ್ಟ್ನೇದು ಏನಾಗುತ್ತೆ, Y3 ಈಸ್ ಈಕ್ವಲ್ ಟು S1 S0 ಐ. ಸೊ ಇದನ್ನು ಹೇಗೆ ಬರೆಯೋದು, ಫಸ್ಟ್ ಎನೇಬಲ್ನ ಕೊಡ್ತೀನಿ, ನೆಕ್ಸ್ಟ್ ಐ ಕೊಡ್ತೀನಿ, ನೆಕ್ಸ್ಟ್ S1 ಕೊಡಿ, ನೆಕ್ಸ್ಟು S0. ಸೊ ಮುಗೀತು. ಸೊ ನಾವೇನು ಮಾಡಿದ್ವಿ, ಬ್ಲಾಕ್ ಡಯಾಗ್ರಾಮ್, ಟ್ರುತ್ ಟೇಬಲ್, ಲಾಜಿಕ್ ಈಕ್ವೇಷನ್ ಮತ್ತು ಸರ್ಕ್ಯೂಟ್ ಡಯಾಗ್ರಾಮ್ ಎಲ್ಲದನ್ನೂ ಬಿಡಿಸಿದ್ದೀವಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.